ಸಿಂಹರಾಶಿ ಜೀವನ ಶೈಲಿಯಲ್ಲಿ ಒಂದಷ್ಟು ಸುಧಾರಣೆಯನ್ನು ಕಾಣತಕ್ಕಂತಹ ದಿವಸ. ವಿದ್ಯಾರ್ಥಿಗಳಿಗೆ ತಮ್ಮ ಮಿತ್ರರಿಂದಲೇ ತೊಂದರೆಯಾಗುತ್ತೆ. ಜೊತೆಯಲ್ಲಿ ಓದ್ತಾ ಇರ್ತಾರೆ, ಸಹಪಾಠಿಗಳಾಗಿರ್ತಾರೆ, ಅವರೇ ಯಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಜಗಳ ಮಾಡುವಂಥದ್ದು, ತೊಂದರೆ ಕೊಡುವಂಥದ್ದು, ಈ ರೀತಿದೆಲ್ಲ ಆಗುವಂಥದ್ದಿದೆ. ಮೊದಲು ಮನೆಯ ಅಗತ್ಯತೆಗೆ ಆದ್ಯತೆಯನ್ನು ನೀಡಬೇಕು. ಕೊನೆಗೆ ನಿಮ್ಮ ವ್ಯವಹಾರಗಳು, ಮನೆಯಲ್ಲಿ ಯಾವುದು ತುಂಬ ಅಗತ್ಯವಾಗಿ ಆಗಬೇಕಾದಂತಹ ಕೆಲಸಗಳಿದೆಯೋ ಅಥವಾ ಜವಾಬ್ದಾರಿ ಇದೆಯೋ, ಕರ್ತವ್ಯ ಇದೆಯೋ, ಅದನ್ನು ಮೊದಲು ನಿರ್ವಹಿಸಿ, ನಂತರದಲ್ಲಿ ಸಾಮಾಜಿಕ ಕೆಲಸವೋ ಅಥವಾ ನಿಮ್ಮ ವ್ಯವಹಾರವೋ ಅದರ ಬಗ್ಗೆ ಗಮನ ಕೊಡಿ ಅಂತ ಅರ್ಥ. ಓದಿನಲ್ಲಿ ಏಕಾಗ್ರತೆ ಇದ್ದರೆ ಮಾತ್ರ ಉತ್ತಮವಾದಂತಹ ಫಲಿತಾಂಶ. ಏಕಾಗ್ರತೆಯನ್ನು ಕಳ್ಕೊಂಡ್ರಿ ನಿಮ್ಮ ಫಲಿತಾಂಶ ಶೂನ್ಯವಾಗ್ತಕ್ಕಂಥದ್ದು, ಇಲ್ಲ ವ್ಯತ್ಯಾಸವಾಗುವಂಥದ್ದು ಸಾಧ್ಯತೆ ಹೆಚ್ಚಾಗಿದೆ. ಯಾರನ್ನಾದರೂ ಕ್ಷಮಿಸಬೇಕು ಅನ್ನುವಂತಹ ಪ್ರಸಂಗಗಳಿದ್ದರೆ ಈ ದಿವಸ ಅವರನ್ನು ಕ್ಷಮಿಸಿಬಿಡಿ. ನೀವು ಹೆಚ್ಚು ದಿವಸ ಆ ಒಂದು ದ್ವೇಷವನ್ನು ಸಾಧಿಸ್ತಕ್ಕಂಥದ್ದು ಬೇಡ ಅಂತ ಅರ್ಥ. ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭ ಮತ್ತು ಶುಭ ಇರುವಂಥದ್ದು. ವಿದ್ಯಾ ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ ಶುಭವಾದ. ಕನ್ಯಾರಾಶಿ ಪ್ರೇಮಿಗಳು ಉತ್ತಮವಾದಂತಹ ಶುಭವಾದಂತಹ ನಿರ್ಧಾರವನ್ನು ಮಾಡ್ತೀರಿ, ಅದು ಬಹಳ ಮುಖ್ಯವಾದಂಥದ್ದು. ಆರೋಗ್ಯದ ಬಗ್ಗೆ ಸಣ್ಣದಾದಂತಹ ಸುಧಾರಣೆ ಧನಾತ್ಮಕವಾಗಿ ನಿಮಗೆ ಸಿಕ್ಕುವಂಥದ್ದು. ಕಾಲಿಗೆ ಪೆಟ್ಟು ಬೀಳಬಹುದು, ಜಾಗ್ರತೆಯನ್ನು ವಹಿಸಿ. ವೃತ್ತಿಯಲ್ಲಿ ಅನುಕೂಲ ಇದೆ, ಆದರೆ ತುಂಬ ಪರಿಶ್ರಮ ಪಡಬೇಕು. ಎಷ್ಟು ಕಷ್ಟಪಡ್ತೀರೋ ಅಷ್ಟು ಪರಿಶ್ರಮ, ಅಷ್ಟು ಫಲ ನಿಮ್ಮದಾಗ್ತಕ್ಕಂಥದ್ದು. ಪರಿಶ್ರಮದಿಂದ ಸಿಕ್ಕುವಂತಹ ಫಲ ಏನಿದೆ ಅದು ನಿಜವಾದಂತಹ ಆನಂದವನ್ನೂ ಕೂಡ ನಿಮಗೆ ಕೊಡುವಂಥದ್ದಾಗತ್ತೆ. ರಾಜಕೀಯದ ಪ್ರಭಾವ ಕೆಲಸ ಮಾಡಬಹುದು. ವಿಕಲಚೇತನರಿಗೆ ನಿಮ್ಮ ಕೈಲಾದಷ್ಟು ಏನಾದರೂ ಸಹಾಯವನ್ನು ಮಾಡಿ ಶುಭವಾಗಿ. ತುಲಾರಾಶಿ ಮಕ್ಕಳ ವರ್ತನೆ ಹಿರಿಯರಿಗೆ ಬೇಸರವನ್ನು ತರತಕ್ಕಂತಹ ದಿವಸ. ನಿಮ್ಮ ವೈಯಕ್ತಿಕವಾದಂತಹ ವಿಚಾರಕ್ಕೆ ಬೇರೆಯವರ ಸಲಹೆಯ ಅಗತ್ಯ ಇಲ್ಲ. ಆದರೂ ಕೆಲವರು ಹಿರೀಕರಾಗಿಯೋ ವಿಶ್ವಾಸದಲ್ಲೋ ಏನೋ ಸಲಹೆಯನ್ನು ಕೊಡ್ತಾರೆ. ಆ ಕ್ಷಣದಲ್ಲಿ ಅದನ್ನು ತಿರಸ್ಕಾರ ಮಾಡಿ ನಿಷ್ಠುರ ಆಗೋದಕ್ಕಿಂತ ಅವರ ಸಲಹೆಯನ್ನು ಸ್ವೀಕಾರ ಮಾಡಿ ನಿರ್ಧಾರ ಮಾಡುವಂಥವ್ರು ನೀವಾಗಿರಿ ಅನ್ನುವಂಥದ್ದು. ಜನಸಂದಣಿಯಲ್ಲಿ ನಿಮಗೆ ತೊಂದರೆ ಆಗಬಹುದು. ಹಾಗಾಗಿ ಗುಂಪು ಇರುವಂತಹ ಕಡೆಯಲ್ಲಿ ಹೋಗೋದು ಬೇಡ ಅಂತ ಅರ್ಥ. ಇವತ್ತು ನಿಮಗೆ ತಾಳ್ಮೆ ಬಹಳ ಮುಖ್ಯವಾಗಿ ಕೆಲಸ ಮಾಡಬೇಕು. ಜವಾಬ್ದಾರಿಗಳಿಂದ ಹೊರಬರಬೇಕು. ಅಂದರೆ ಮಾಡುವಂತಹ ಕರ್ತವ್ಯ ಏನಿದೆ, ಮಾಡಬೇಕಾದಂತಹ ಕರ್ತವ್ಯ ಏನಿದೆ ಅದನ್ನು ಸಕಾಲದಲ್ಲಿ ಮುಗಿಸಿ ಆ ಜವಾಬ್ದಾರಿಯನ್ನು ಕಳ್ಕೊಳ್ಬೇಕು ಅಂತ ಅರ್ಥ. ಹಾಸ್ಯಾಸ್ಪದ ವಿಚಾರ ವಿರೋಧಕ್ಕೆ ಅವಕಾಶವಾಗುವಂಥದ್ದಾಗತ್ತೆ. ಅಂತಹ ಪರಿಸ್ಥಿತಿಯನ್ನು ತಂದುಕೊಳ್ಳಬೇಡಿ ಅನ್ನುವಂಥದ್ದು. ಆಂಜನೇಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯ ಸಾಧಯ ಪ್ರಭೋ ಅನ್ನುವಂಥದ್ದು ನಿಮ್ಮ ಪ್ರಾರ್ಥನೆಯಾಗಲಿ ಶುಭವಾಗಿ. ವೃಶ್ಚಿಕ ರಾಶಿ ಹೊಸ ಉದ್ಯಮಕ್ಕೆ, ಹೊಸ ಕೆಲಸಕ್ಕೆ, ಹೊಸ ಯಾವುದೋ ಒಂದು ಪ್ರಯತ್ನಕ್ಕೆ ಈ ದಿವಸ ಅವಕಾಶ ಇದೆ. ಜೊತೆಗೆ ಅದರಿಂದ ಪ್ರಶಂಸೆ ಅನ್ನುವಂಥದ್ದು ಕೂಡ ನಿಮ್ಮ ಪಾಲಿಗಿರುತ್ತೆ. ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ವಿಚಾರಗಳಿಂದ ಮಾನಸಿಕವಾದಂತಹ ನೆಮ್ಮದಿ ಸಿಕ್ಕುವಂಥದ್ದಾಗತ್ತೆ. ಆರ್ಥಿಕವಾದಂತಹ ಬಿಕ್ಕಟ್ಟು ನಿಮಗೆ ಕಾಡಬಹುದು ಅಂತ ಹೇಳಬೇಕು. ಮಕ್ಕಳಿಗೆ ಒಂದಷ್ಟು ನೀತಿ ಪಾಠವನ್ನು, ನೀತಿ ಬೋಧನೆಯನ್ನು ಮಾಡಿ ನಿಮ್ಮ ಗೌರವವೂ ಕೂಡ ಹೆಚ್ಚಾಗುತ್ತೆ. ಸಮಾಜದ ಬಗ್ಗೆ, ಉತ್ತಮವಾದಂತಹ ರಾಷ್ಟ್ರವನ್ನು ಕಟ್ಟುವ ಬಗ್ಗೆ ಮಕ್ಕಳಿಗೆ ಪ್ರಬೋಧನೆಯನ್ನು ಮಾಡಿದರೆ, ಮಕ್ಕಳಿಗೆ ತಿಳುವಳಿಕೆಯನ್ನು ಮೂಡಿಸಿದರೆ ನಿಮ್ಮ ಗೌರವ ಹೆಚ್ಚಾಗ್ತಕ್ಕಂಥದ್ದು. ಶುಭ ಸಮಾರಂಭಗಳಿಗೆ ಹೋಗುವ ವಿಚಾರ ಬರುವಂಥದ್ದು. ಕುಬೇರ ಲಕ್ಷ್ಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಎಲ್ಲ ರೀತಿಯಲ್ಲೂ ನಿಮಗೆ ಅನುಕೂಲ ಅನ್ನುವಂಥದ್ದಾಗಲಿ ಶುಭವಾಗಿ.